ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನೇ ಕಾಮೆಂಟ್ಸ್ ಇದ್ರು, ಏನೇ ನಿಮಗೆ ಡೌಟ್ಸ್ ಇರ್ಬೋದು ಅಥವಾ ಹೊಸ ವಿಡಿಯೋ ಬೇಕಂತಂದ್ರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಆ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬರ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟ್ ವಿಡಿಯೋ ಸಹ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಕೇಳ್ಪಟ್ಟೆ. ಅದು ನನಗೆ ತುಂಬ ಇಷ್ಟ ಆಯಿತು ಗೈಸ್. ಲೈಕ್ ಅದೊಂದು ಮೋಟಿವೇಶನ್ ಅಂತ ಹೇಳ್ಬೋದು ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬರಲಿಕ್ಕೆ. ಆ್ಯಂಡ್ ಎಸ್, ಇವತ್ತು ಏನು ಹೊಸ ವಿಡಿಯೋ ಅಂತಂದರೆ ಓಪನ್ ಪೋರ್ಸ್ ಗೈಸ್. ಓಪನ್ ಪೋರ್ಸ್ ಇಸ್ ಎ ಹೆಕ್ಟಿಕ್ ಫಾರ್ ಎವ್ರಿ ಒನ್. ಬಾಯ್ಸ್ಗಾಗ್ಬೋದು, ಗರ್ಲ್ಸ್ಗಾಗ್ಬೋದು, ಮೆನ್ ವಿಮೆನ್ ಎಲ್ರಿಗೂ ಹೆಕ್ಟಿಕ್ ಅಂತ ಹೇಳ್ಬೋದು. ಈ ಥರ ಸಿಚುವೇಶನ್ನ ತುಂಬ ಜನ ಫೇಸ್ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತು. ರೀಸನ್ಸ್ ಏನು ಗೈಸ್? ರೀಸನ್ಸ್ ಬಂದ್ಬಿಟ್ಟು ಯೂಶುವಲ್ ಆಗಿ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಬರುತ್ತೆ. ಪಿಂಪಲ್ಸ್ ಬಂದಾಗ ನಾವು ಪಿಂಪಲ್ಸ್ನ ಸುಮ್ಮನೆ ಬಿಡ್ತೀವ? ಇಲ್ಲ, ನಮ್ಮ ಫೇಸ್ ಚೆನ್ನಾಗಿ ಕಾಣ್ತಾ ಇಲ್ಲ, ಸೊ ಪಿಂಪಲ್ಸ್ ಹೋಗ್ಬಿಟ್ರೆ ಸಾಕಂದ್ಬಿಟ್ಟು ಅದನ್ನು ಮುಟ್ಟಿ ಅದನ್ನು ಕೆದಕಿ ನಾವು ದೊಡ್ಡದು ಮಾಡ್ತೀವಿ. ಆವಾಗ ಏನು ಮಾಡುತ್ತೆ, ಅದು ಸ್ಕಾರ್ಸ್ನ ಮುಖದಲ್ಲೇ ಉಳ್ಕೊಳ್ಳೋಕ್ಕೆ ಅದು ನಾವೇ ಮಾಡಿಕೊಟ್ಟಂಗೆ ಆ್ಯಕ್ಚುಲಿ. ಸೊ ಸ್ಕಾರ್ಸ್ ಉಳ್ಕೊಳ್ಳುತ್ತೆ, ಅದರಿಂದ ಪೋರ್ಸ್ಗಳಾಗುತ್ತೆ. ಪೋರ್ಸ್ ಆಗಿ ಸುಮ್ಮನೆ ಇರುತ್ತೆ, ಎನ್ಲಾರ್ಜ್ ಆಗುತ್ತೆ. ಎನ್ಲಾರ್ಜ್ ಅಂದರೆ ದೊಡ್ಡ ಆಗಲಿಕ್ಕೆ ಅದೇ ನಮಗೆ ಒಂದು ದಾರಿ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಪಿಂಪಲ್ಸ್ ಬಂತು ಅಂತಂದರೆ ನೀವು ಅದನ್ನು ಪ್ರೆಸ್ ಮಾಡಬೇಡಿ, ಅದ್ರ ಪಾಡ್ಗೆ ಅದು ಹೋಗಲಿ. ಅದು ಹೆಂಗೆ ಇದ್ರೂ ನಿಮಗೆ ಮಾರ್ಕ್ಸ್ ಉಳ್ಕೊಳ್ಳುತ್ತೆ, ದಟ್ಸ್ ಓಕೆ. ಬಟ್ ನಿಮಗೆ ಮಾರ್ಕ್ಸ್ ಹೋಗುತ್ತೆ, ಬಟ್ ನಾವೇ ಅದನ್ನು ಕೆದಕಿ ಮಾರ್ಕ್ಸ್ ಎಲ್ಲ ಉಳ್ಕೊಂಡ್ರೆ ಅದು ತುಂಬ ಹಾರ್ಮ್ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬೆಟರ್ ನೀವು ಡೋಂಟ್ ಟಚ್. ಪಿಂಪಲ್ಸ್ ಬಂದಾಗ ಟಚ್ಚೇ ಮಾಡಬೇಡಿ ಗೈಸ್. ಇನ್ನೂ ಆ್ಯಕ್ಚುಲಿ ಪಿಂಪಲ್ಸ್ ಬರಬಾರ್ದು ಅಂತ ಒಂದು ಪ್ರಿಕಾಷನ್ಸ್ಗಳನ್ನ ತಗೊಳ್ಳಿ. ಬಿಕಾಸ್ ಟೀನೇಜ್ ಅಂತಂದರೆ ದಟ್ಸ್ ವೆರಿ ಕಾಮನ್. ಟಿಲ್ ದ ಏಜ್ ಆಫ್ 25 ದಟ್ಸ್ ವೆರಿ ಕಾಮನ್. ನಮಗೆ ಪಿಂಪಲ್ಸ್ ಬರೋದು ಸಹಜ, ಎಲ್ಲ ಥರ ಬರುತ್ತೆ. ಸೊ ಏನು ಮಾಡಲಿಕ್ಕಾಗಲ್ಲ, ನಾವು ಅದನ್ನು ಪ್ರಿಕಾಷನ್ ತೊಗೊಂಡು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅದು ಬಂದಮೇಲೆ ಅದಕ್ಕೆ ಹಾರ್ಮ್ ಮಾಡಿದ್ರೆ ಅದು ಸುಮ್ಮನೆ ಇರಲ್ಲ ಗೈಸ್, ಅಲ್ವಾ? ಸೊ ಓಪನ್ ಪೋರ್ಸ್ ಒಂದು ಆಯಿಲ್ ಉಳ್ಕೊಳ್ಳೋದ್ರಿಂದ ನಾವು ಹೊರಗಡೆ ಓಡಾಡಿದಾಗ ಡಸ್ಟ್ ಸಹ ಬಂದು ಕೂತ್ಕೊಳ್ಳುತ್ತೆ ಫೇಸ್ ಮೇಲೆ. ಅದು ಸಹ ಒಂದು ರೀಸನ್ ಆಗಿರುತ್ತೆ ಓಪನ್ ಪೋರ್ಸ್ ಬರಲಿಕ್ಕೆ. ಸೊ ಬೆಟರ್ ನೀವು ಆಯಿಲ್ನ ಕಂಟ್ರೋಲ್ ಮಾಡಬೇಕು. ಆಯಿಲಿಂದನೇ ಪೋರ್ಸ್ಗಳು ಬರುತ್ತೆ. ಸೊ ನನಗೂ ಸಹ ಪೋರ್ಸ್ ಇತ್ತು, ಇವಾಗ ಅಷ್ಟು ಪೋರ್ಸ್ ಇಲ್ಲ ಗೈಸ್ ನನಗೆ. ಸೊ ಐ ಫೀಲ್ ಗುಡ್. ನಂದು ಪೋರ್ಸ್ ನಾನೇ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಹೋಯಿತು, ದುಡ್ಡು ಖರ್ಚು ಮಾಡಿದೆ ಅನ್ನೋದು ಒಂದು ಐ ಫೀಲ್ ಗುಡ್ ಆ್ಯಕ್ಚುಲಿ. ಸೊ ಈಗ ಫಸ್ಟ್ ಸ್ಟೆಪ್ ಏನು ಓಪನ್ ಪೋರ್ಸ್ಗೆ ಹೋಗಿಸ್ಲಿಕ್ಕೆ ಅಂತಂದರೆ, ಡೈಲಿ ನೀವು ಫೇಸ್ ವಾಶ್ ಮಾಡ್ತೀರಲ್ಲ, ಫೇಸ್ ವಾಶ್ ಮಾಡಿ ಆದಮೇಲೆ ನೀವು ಟವಲ್ನ ತೊಗೊಂಡು ಹೀಗೆ ರಬ್ ಮಾಡಬೇಡಿ ಫೇಸ್ನ, ಜಸ್ಟ್ ಟ್ಯಾಪ್ ಇಟ್, ಹೀಗೆ ಟ್ಯಾಪ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೇಸ್ ಒಣಗಿದ ಮೇಲೆ ಟೋನರ್, ನಾನು ಆಲ್ರೆಡಿ ಟೋನರ್ದು ವಿಡಿಯೋ ಮಾಡಿದ್ದೀನಿ ಗೈಸ್. ಟೋನರ್ ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ನಾನು ಯೂಸ್ ಮಾಡೋ ಟೋನರ್. ಸೊ ಗೈಸ್ ಎಸ್, ನಾನು ಟೋನರ್ನ ಮಾಡ್ಕೊಳ್ಳೋದು ಆಲ್ರೆಡಿ ವಿಡಿಯೋ ಮಾಡಿದೆ ನಾನು ಹೇಳ್ದಂಗೆ. ಸೊ ಇಲ್ಲಿ ನೋಡ್ಬೋದು ನಂದು ಟೋನರ್. ಇದು ಆ್ಯಕ್ಚುಲಿ ನನಗೆ 1 ವೀಕಿಗೆ ಬರುತ್ತೆ. ಇಲ್ಲಿ ನಾನು ಏನೇನು ಹಾಕಿದ್ದೀನಿ ಈ ಟೋನರಿಗೆ ಅಂತಂದರೆ, ಇದೇ ರೋಸ್ ವಾಟರ್. ನಾನು ಹೇಳ್ದಂಗೆ ತುಂಬ ಕಮ್ಮಿಗೆ ಸಿಗುತ್ತೆ ಗೈಸ್. 20 ರೂಪೀಸ್ಗೆಲ್ಲ ಇದು ನಿಮಗೆ ರೋಸ್ ವಾಟರ್ ಸಿಕ್ಬಿಡುತ್ತೆ. ಸೊ ಈ ರೋಸ್ ವಾಟರ್ನೇ ನೀವು ಟೋನರ್ ಆಗಿ ಹಾಕ್ಬೋದು. ಇಲ್ಲ ನನಗೆ ಬೇಡ, ನಾನು ಬೇರೆ ಯೂಸ್ ಮಾಡ್ತೀನಿ ಅಂತಂದರೆ ನೋಡ್ಬೋದು, ಹೆಸರು ಕೂಡ ನೋಡ್ಕೊಳ್ಳಿ ನೀವು. ಓಕೆ, ಸೊ ಇದನ್ನೇ ಹಾಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಾಂದರೆ ನಾನು ಹೇಳ್ದಂಗೆ ಇದೇ ಟೋನರಿಗೆ ವೈಟಮಿನ್ ಇ ಕ್ಯಾಪ್ಸೂಲ್ ಬರುತ್ತಲ್ಲ, ಗ್ರೀನ್ ಕಲರ್ ಇರುತ್ತೆ ಆ ಟ್ಯಾಬ್ಲೆಟು, ಆ ಟ್ಯಾಬ್ಲೆಟ್ನ ಹಾಕ್ಕೊಂಡ್ರೆ, ನನ್ನ ಹತ್ರ ಒಂದು ಸ್ಮಾಲ್ ಸ್ಪ್ರೇ ಬಾಟಲ್ ಇತ್ತು ಗೈಸ್, ನೋಡಿ, ಐ ಹೋಪ್ ಸ್ಪ್ರೇ ಆಗ್ತಿದೆ ಅಲ್ಲ. ಸೊ ಇದಕ್ಕೆ ವೈಟಮಿನ್ ಕ್ಯಾಪ್ಸೂಲ್ ಹಾಕಿ ನಾನು ಒಂದಿನ ಬಿಟ್ಟು ನೆಕ್ಸ್ಟ್ ಡೇಯಿಂದ ಯೂಸ್ ಮಾಡ್ತೀನಿ. ಸೊ ಇದು ನಮಗೆ ಪೋರ್ಗೆ ಮಿನಿಮೈಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಟೋನರ್ ಹಾಕಿ ನೀವು ಫೇಸ್ಗೆ ಹಾಗೆ ಡ್ರೈ ಆಗಲಿಕ್ಕೆ ಬಿಡಬೇಕು. ಹಾಗೆ ಯಾವುದೇ ಸಹ ನೀವು ಒರೆಸ್ಬಾರ್ದು. ಒರೆಸಿದ್ರೆ ನಿಮಗೆ ಅದು ಎಫೆಕ್ಟ್ ಕೊಡಲ್ಲ. ಸೊ ಟೋನರ್ ಅದಾಗದೇ ಡ್ರೈ ಆಗಲಿಕ್ಕೆ ಬಿಟ್ಬಿಡಬೇಕು. ಆ್ಯಂಡ್ ವೀಕ್ಲಿ ಥ್ರೈಸ್ ನಾನು ಒಂದು ರೆಮಿಡಿ ಹೇಳ್ತೀನಿ ಗೈಸ್. ಲೈಕ್ ಮುಲ್ತಾನಿ ಮಿಟ್ಟಿ ಅಂತ ಬಂದಿರುತ್ತೆ. ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟು, ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿ ಗೈಸ್. ಅದು ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಅದು. ಸೊ ಫಸ್ಟು ನಾನು ಕಡಲೆ ಹಿಟ್ಟಿದ್ದು ತೋರಿಸ್ತೀನಿ. ಕಡಲೆ ಹಿಟ್ಟು ನೋಡ್ಬೋದು ನೀವು. ಸೊ ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋತೀನಿ. ಸೊ ಏನು ಗೊತ್ತಾ, ತುಂಬ ಬೇಕನ್ನೋದೇನಿಲ್ಲ ಆ್ಯಕ್ಚುಲಿ, ತುಂಬ ಐಟಮ್ಸ್ ಬೇಕನ್ನೋದಿಲ್ಲ. ಕಡಲೆ ಹಿಟ್ಟಲ್ಲಿ ತುಂಬ ಅಂಶ ಇದೆ. ಈ ಕಡಲೆ ಹಿಟ್ಟಿಂದ ನಮ್ಮ ಫೇಸಲ್ಲಿ ಆಯಿಲ್ ಏನಿರುತ್ತೆ, ಆಯಿಲು ಹೊಟ್ಟೋಗ್ಬಿಡುತ್ತೆ. ಆಯಿಲ್ ಹೊಟ್ಟೋದಾಗ ಏನಾಗುತ್ತೆ, ನಮಗೆ ಪಿಂಪಲ್ಸ್ ಬರಲ್ಲ. ಪಿಂಪಲ್ಸ್ ಬರದೇ ಇದ್ದರೆ ನಮಗೆ ಪೋರ್ಸ್ ಬರಲ್ಲ. ಸೊ ನಾವು ಆದಷ್ಟು ಫೇಸಲ್ಲಿ ಆಯಿಲ್ನ ಕಂಟ್ರೋಲ್ ಮಾಡಬೇಕು. ಆಯಿಲ್ ಕಂಟ್ರೋಲ್ ಮಾಡಿದ್ರೆ ಯಾವುದೇ ಥರ ಪಿಂಪಲ್ಸ್ ಬರಲ್ಲ. ಇದಕ್ಕೆ ನೀವು ಏನು ಹಾಕ್ಬೇಕಂತ ಅಂದರೆ, ಹಾಲಿರುತ್ತೆ ಗೊತ್ತಾ, ನಾರ್ಮಲ್ ಹಾಲು. ಸೊ ನಾನು ನಮ್ಮನೇಲಿ ಇದಿದೆ, ಯಾವುದು ನಂದಿನಿ ಸ್ಪೆಷಲ್ ಹಾಲು ಅಂತ. ಬಿಕಾಸ್ ಇದು ಗಟ್ಟಿ ಇರುತ್ತೆ ಅಂತ ಇದನ್ನ ಯೂಸ್ ಮಾಡ್ತಾರೆ.
ಸೊ ನಿಮ್ಮ ಮನೇಲಿ ಹಸು ಹಾಲು ಸಿಕ್ಕಿದ್ರೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದೇ ಥರ ಹಸು ಹಾಲು ನಮಗೆ ಸಿಗಲ್ಲ ಗೈಸ್, ಬಿಕಾಸ್ ನಾವಿರೋದು ಅರ್ಬನ್ ಏರಿಯಾಗಳಲ್ಲಾಗಿರೋದ್ರಿಂದ ನಮಗೆ ಹಸು ಹಾಲೆಲ್ಲ ಸಿಗಲ್ಲ. ಮೋಸ್ಟ್ ಪ್ರಾಬ್ಲಿ ಸಿಗ್ಬೋದು ಹಸು ಇಟ್ಟಿರೋರ ಹತ್ರ, ಬಟ್ ನಾನೆಲ್ಲೂ ನೋಡಿಲ್ಲ. ಸೊ ಅದಕ್ಕೆ ನಾವು ಯೂಶಲಿ ಪ್ಯಾಕೆಟ್ ಹಾಲ್ನ ಯೂಸ್ ಮಾಡ್ತೀವಿ. ಈ ಪ್ಯಾಕೆಟ್ ಹಾಲ್ನ ನೀವು ಹಾಕ್ಕೊಳ್ಳಿ. 1 ನಿಮಿಷ ಗೈಸ್, ನಾನು ಹಾಕೋತೀನಿ. ಎಲ್ಲ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ಓಕೆನಾ? ಈ ಥರ ಗಟ್ಟಿ ಮಾಡಿಕೊಂಡು ಗೈಸ್ ನೀವು ಫೇಸಿಗೆ ಆಲ್ ಓವರ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಆಯಿಲ್ ರಿಡ್ಯೂಸ್ ಆಗೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಕಡಲೆ ಹಿಟ್ಟದು ಮಾಡ್ಕೊಳ್ಳಿ, ಮುಲ್ತಾನಿ ಮಿಟ್ಟಿದು ಮಾಡ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ ಏನು ಕಾಸ್ಟ್ಲಿ ಇಲ್ಲ ಗೈಸ್, 50 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಸೊ ನೀವು ಮಾಡೋದ್ರಿಂದ ನಿಮ್ಮ ಫೇಸ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು. ಸೊ ಆಲ್ ಓವರ್ ಫೇಸ್ ನೀವು ಹಚ್ಕೋಬೇಕು. ನೀಟಾಗಿ ಹಚ್ಕೊಳ್ಳಿ ಗೈಸ್. ನನಗೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಳು ಮಾಡ್ಕೊಬಿಟ್ಟೆ, ಗಟ್ಟಿ ಮಾಡ್ಕೊಳ್ಳಿ. ಹಾಲಲ್ಲಿ ಯಾವುದೇ ಥರ ನಮಗೆ ಬೇಡದಿರೋದಿರಲ್ಲ, ಅದಕ್ಕೋಸ್ಕರ ಹಾಲು ಯೂಸ್ ಮಾಡಿ. ಇದು ಪೋರ್ಸ್ ನಿಮಗೆ ಒಂದೇ ಸಲ ಹೋಗುತ್ತೆ ಅಂತ ನಾನು ಡೆಫಿನೆಟ್ಲಿ ಹೇಳಲ್ಲ, ಬಟ್ ಮಿನಿಮೈಸ್ ಮಾಡುತ್ತೆ. ಪೋರ್ಸ್ ನಿಮ್ಮದು ತುಂಬ ದೊಡ್ಡದಿರೋದೆಲ್ಲ ಚಿಕ್ಕದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಮುಲ್ತಾನಿ ಮಿಟ್ಟಿ ಮತ್ತು ಹಾಲನ್ನು ಸಹ ನೀವು ಯೂಸ್ ಮಾಡ್ಬೋದು. ಜೊತೆಗೆ ನಿಮ್ಮ ಸ್ಕಿನ್ ಫೇರ್ ಆಗಬೇಕಂದ್ರೆ ಹಳದಿ ಹಾಕೊಳ್ಳಿ. ಎಸ್, 10 ನಿಮಿಷ ಡ್ರೈ ಆಗಕ್ಕೆ ಬಿಡಿ. 10 ನಿಮಿಷ ಡ್ರೈ ಆದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಗೈಸ್. ರಬ್ ಮಾಡಬೇಡಿ, ಹಾಗೆ ಟ್ಯಾಪ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 10 ನಿಮಿಷ ಆದಮೇಲೆ ಇದನ್ನು ಒಣಗಿಸಿ ನಾನು ನಿಮಗೆ ಸಿಗ್ತೀನಿ. ಸೊ ಗೈಸ್, ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡಿ ಬಂದೆ. ಸೊ ಫೇಸ್ ವಾಶ್ ಮಾಡಿದ್ರಿಂದ ಸ್ವಲ್ಪ ಹೇರ್ ಸ್ಟೈಲ್ ಹಾಳಾಗಿದೆ, ದಟ್ಸ್ ಓಕೆ. ಸೊ ನಾನು ಇವಾಗ ಐ ಆಮ್ ಫೀಲಿಂಗ್ ದಟ್ ನನ್ನ ಸ್ಕಿನ್ ಸಹ ಬೌನ್ಸಿ ಥರ ಆಗ್ತಾ ಇದೆ, ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇದನ್ನು ನೀವು ಯೂಸ್ ಮಾಡ್ಕೊಂಡು ಬಂತು ಅಂತಂದರೆ ಓಪನ್ ಪೋರ್ಸ್ ರೆಡ್ಯೂಸ್ ಮಾಡ್ಬೋದು. ಸೊ ನೋಡಿ, ನಂದು ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡಿ ನನ್ನ ಸ್ಕಿನ್ ಏನು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ನೋಡ್ಬೋದು ಅಲ್ಲ. ಸೊ ಒರಿಜಿನಲ್ ಸ್ಕಿನ್ ವಿತೌಟ್ ಮೇಕಪ್, ಬಿಕಾಸ್ ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಇದೇ ಥರ ನಿಮಗೂ ವರ್ಕ್ ಆಗಬೇಕಂತಂದರೆ ಅನನ್ಯ ಚಾನಲ್ಗೆ ಯಾವ್ದು ಟಿಪ್ಸ್ ನಾನು ಹಾಕಿದ್ದೀನಿ ಅದನ್ನೆಲ್ಲ ಯೂಸ್ ಮಾಡಿ ಗೈಸ್. ನಿಮಗೆ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಬಟ್ ಕಂಟಿನ್ಯೂಸ್ಲಿ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಎಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಲ್ತಾನಿ ಮಿಟ್ಟಿದ್ದು ಮರಿಬೇಡಿ, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ. ಯಾವುದೇ ಥರ ವೀಡಿಯೋಸ್ ನಿಮಗೆ ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆ ವಿಡಿಯೋ ಜೊತೆಗೆ ನೀವೆಲ್ಲರೂ ಮಧ್ಯೆ ಬರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬಾಯ್ ಬಾಯ್.